ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಯೇಸುವೆ ನಮ್ಮನ್ನು ಬರಲಿರುವ ದೈವ ಕೋಪದಿಂದ ಪಾರು ಮಾಡುವವರು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ತಾವು ಆಯ್ದುಕೊಂಡ ಪ್ರಿಯ ಜನಾಂಗವಾದ ಇಸ್ರಾಯೇಲ್ ಜನಾಂಗ ಮತ್ತು ಯಹೂದ್ಯ ಅಧಿಕಾರಿಗಳಲ್ಲಿ, ಫರಿಸಾಯರು, ಧರ್ಮಶಾಸ್ತ್ರಿಗಳಲ್ಲಿ ಇರುವ ಆ ಒಂದು ಕಪಟತನವನ್ನು ಖಂಡಿಸುತ್ತಾರೆ, ವಿರೋಧಿಸುತ್ತಾರೆ ಮತ್ತು ಧಿಕ್ಕಾರ ಹಾಕುತ್ತಾರೆ. ಕಪಟ ಧರ್ಮಶಾಸ್ತ್ರಿಗಳೇ, ಕುರುಡು ಮಾರ್ಗದರ್ಶಕರೇ, ದೃಷ್ಟಿಗೆಟ್ಟ ಮತಿಭ್ರಷ್ಟರೇ ಎಂಬ ಮಾತುಗಳಿಂದ ಅವರಿಗೆ ಧಿಕ್ಕಾರ ಹಾಕುವುದನ್ನು ನಾವು ಕಾಣ್ತೇವೆ. ಕಾರಣ ಅವರ ಹೃದಯದಲ್ಲಿರುವ ಕಪಟತನ, ವಂಚನೆ. ಮಾರ್ಗದರ್ಶನ ಕೊಡುವವರೇ, ಸ್ವರ್ಗದ ಮಾರ್ಗ ತೋರಿಸುವವರೇ ಕುರುಡರಾದರೆ, ಕಪಟಿಗಳಾದರೆ, ದ್ವಂದ್ವ ಮನಸ್ಸುಳ್ಳವರಾದರೆ ಹಿಂಬಾಲಕರ ಗತಿಯೇನು? ಮತ್ತಾಯ 15:14 ಅವರೋ ಕುರುಡರು ಮತ್ತೊಬ್ಬರಿಗೆ ದಾರಿ ತೋರಿಸಲು ಹೋಗುತ್ತಾರೆ. ಕುರುಡನು ಕುರುಡನಿಗೆ ದಾರಿ ತೋರಿಸಿದರೆ ಇಬ್ಬರು ಹಳ್ಳಕ್ಕೆ ಬೀಳುತ್ತಾರಷ್ಟೇ. ಪ್ರಿಯರೇ, ಯಾವಾಗ ನಾವು ಯೇಸು ಕ್ರಿಸ್ತರ ಕುರಿತಾದ ಸತ್ಯ ಶುಭ ಸಂದೇಶದಲ್ಲಿ ಅದರ ಬೆಳಕಿನಲ್ಲಿ ನಡೆಯುವುದಿಲ್ಲವೋ, ನಾವು ಸ್ವನೀತಿವಂತಿಕೆಯಲ್ಲಿ, ನಮ್ಮ ದುರಿಚ್ಛೆಗಳನ್ನು ಈಡೇರಿಸುವ ಕಾರ್ಯದಲ್ಲಿ, ದೇವರ ಹೆಸರು ಹೇಳಿ ಸ್ವಾರ್ಥ ಲಾಭಕ್ಕಾಗಿ ಸಭೆಯನ್ನು ಬಳಸಿ ನಾವು ವಂಚನೆಗೆ ಒಳಗಾಗುತ್ತೇವೆ ಮತ್ತು ಇತರರನ್ನು ವಂಚಿಸುತ್ತೇವೆ. ಪ್ರಿಯರೇ, ಇಂದು ನಮ್ಮ ಹೃದಯವನ್ನು ದೇವರ ಪರಿಶುದ್ಧತೆಯ ಮುಂದೆ ನಾವು ಪರಿಶೀಲಿಸಿ ನೋಡೋಣ. ನಾವಿಂದು ದೇವರ ಸೇವೆ ಏತಕ್ಕಾಗಿ ಮಾಡ್ತಾ ಇದ್ದೇವೆ? ದೇವರ ಕಾರ್ಯರೂಪದ ಪ್ರೀತಿಯನ್ನು ಗ್ರಹಿಸಿ ಆ ಪ್ರೀತಿಗೆ ಬದಲು ಪ್ರೀತಿ ತೋರಿಸ್ತಾ ಇದ್ದೇವಾ, ಅಥವಾ ನಮ್ಮ ಸ್ವಾರ್ಥ ಲಾಭಕ್ಕಾಗಿ ದೇವರನ್ನು ಬಳಸುತ್ತಿದ್ದೇವಾ? ಪ್ರಿಯರೇ, ನಾವು ನೈಜ ಪ್ರೀತಿಯನ್ನು ಅರ್ಥೈಸಿದ್ರೆ ನಮಗೆ ಮೊದಲಿದ್ದ ಆ ಪ್ರೀತಿ ಇಂದಿಗೂ ಇರುತ್ತೆ. ಪ್ರಿಯರೇ, ಸಂತ ಪೌಲರು ಥೆಸಲೋನಿಕ ಸಭೆಯ ವಿಶ್ವಾಸಿಮಯ ಆ ಜೀವನವನ್ನು ನೋಡಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಕಾರಣ ಆ ಸಭೆ ವಿಶ್ವಾಸವನ್ನು ಕಾರ್ಯರೂಪದಲ್ಲಿ ತೋರಿಸಿತು. ಯೇಸು ಕ್ರಿಸ್ತರು ಪುನರಾಗಮಿಸುವುದನ್ನು ಎದುರು ನೋಡಿದ್ರು. ಅಚಲ ನಿರೀಕ್ಷೆ ಉಳ್ಳವರಾಗಿ ಅವರು ಜೀವಿಸಿದ್ರು. ಪ್ರಿಯರೇ, ನಮಗೆ ನೈಜ ನಿರೀಕ್ಷೆ ಇದ್ದರೆ ನಾವು ಈ ಲೋಕವನ್ನು ಲೌಕಿಕವಾದವುಗಳನ್ನು ಆಸೆ ಪಡೋದಿಲ್ಲ. ಬದಲಾಗಿ ಇವೆಲ್ಲವೂ ತಾತ್ಕಾಲಿಕವಾದುದು, ಅಳಿದು ಹೋಗುವಂಥದ್ದು. ನಮಗೊಂದು ಶಾಶ್ವತವಾದ ನಿತ್ಯ ಜೀವ ಸಿದ್ಧವಾಗಿದೆ. ಬರಲಿರುವ ಕೋಪಾಗ್ನಿಯಿಂದ ಪಾರು ಮಾಡಲು ಶಕ್ತರಾದ ಯೇಸು ಕ್ರಿಸ್ತರ ಮಾರ್ಗದಲ್ಲಿ ಅವರನ್ನು ಮೆಚ್ಚಿಸಬೇಕೆಂದು ನಾವು ಜೀವಿಸುತ್ತೇವೆ. ಪ್ರಿಯರೇ, ಇವತ್ತು ನೈಜ ಶುಭ ಸಂದೇಶ ನಾವು ಸಾರಬೇಕು ಮತ್ತು ಅದನ್ನು ನಾವು ಗ್ರಹಿಸಿಕೊಂಡು ಜೀವಿಸಬೇಕು. ಆಮೇನ್. ಪ್ರೈಸ್ ದ ಲಾರ್ಡ್.